ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಯಾಕೆ ಸಸ್ಪೆಂಡ್ ಆಗ್ತಾ ಇದ್ದಾವೆ, ಕಾರಣಗಳೇನು, ಸಸ್ಪೆಂಡ್ ಆಗದೇ ಇರೋಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ತುಂಬ ಜನಗಳ ಐಡಿಗಳು ಕೂಡ ಸಸ್ಪೆಂಡ್ ಆಗಿದ್ದಾವೆ. ಮಿಲಿಯನ್ ಫಾಲೋವರ್ಸ್ ಇದ್ದರೂ ಕೂಡ ಎಲ್ಲನೂ ಐಡಿಗಳು ಸಸ್ಪೆಂಡ್ ಆಗ್ತಾ ಇದ್ದಾವೆ. ಕಾರಣ ಏನಪ್ಪ ಅಂದರೆ, ಮೊದಲ ಕಾರಣ ಬಂದ್ಬಿಟ್ಟು ಅಕೌಂಟ್ ಇಂಟಿಗ್ರಿಟಿ. ಅಕೌಂಟ್ ಇಂಟಿಗ್ರಿಟಿ ಅಂದರೆ ಏನು? ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಫೇಕ್ ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಬ್ಯಾಡ್ ಕಮೆಂಟ್ಸ್ಗಳನ್ನ ಮಾಡೋದು, ಇದು ಮಾಡೋದು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ, ಯಾರ್ದಾದ್ರೂ ಒಬ್ಬರದು ಚೆನ್ನಾಗಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದು ಅವ್ರ ವ್ಯೂಸ್ ಚೆನ್ನಾಗಿ ಬರ್ತಾ ಇದ್ರೆ ಅವ್ರ ಹೆಸರಲ್ಲೇ ಒಂದು ಐಡಿ ಕ್ರಿಯೇಟ್ ಮಾಡಿಬಿಟ್ಟು ಇದು ಮಾಡೋದು, ಆ ಥರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಮೇಟಾ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಕೌಂಟ್ಗಳನ್ನ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಬಂದು ಫೇಕ್ ಸ್ಟ್ರೈಕ್ಸ್ ಅಂದರೆ ಏನು? ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಂಥ ದೊಡ್ಡ ಅಕೌಂಟ್ಗಳನ್ನ ಹ್ಯಾಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ರಿಕವರಿ ಮತ್ತು ರಿಟರ್ನ್ ಬೇಕು ಅಂದರೆ ಇಷ್ಟು ಚಾರ್ಜಸ್ ಆಗುತ್ತೆ, ಇಷ್ಟು ಖರ್ಚಾಗುತ್ತೆ, ಇಷ್ಟು ಡಾಲರ್ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡನ್ನು ವಸೂಲಿ ಮಾಡೋದು. ಒಂದು ವೇಳೆ ನೀವು ಏನಾದರೂ ದುಡ್ಡು ಕೊಡೋದಕ್ಕೆ ಒಪ್ಪಲಿಲ್ಲ ಅಂತಂದರೆ ಆಮೇಲೆ 3 ಸ್ಟ್ರೈಕ್ಗಳನ್ನ ಕೊಟ್ಟು ಪರ್ಮನೆಂಟಾಗಿ ಅಕೌಂಟ್ನ ಸಸ್ಪೆಂಡ್ ಮಾಡಿಸೋದು. ಇಂಥ ಸಮಯದಲ್ಲಿ ಅಪೀಲ್ ಮಾಡಿ ಫೇಕ್ ಸ್ಟ್ರೈಕ್ನ ತೆಗೆದುಹಾಕಿ ನಮ್ಮ ಅಕೌಂಟ್ನ ರಿಕವರಿ ಮಾಡ್ಕೋತೀವಿ ಅಂದರೂ ತುಂಬ ಚಾನ್ಸ್ ಕಡಿಮೆ ಇರುತ್ತೆ. ಮೂರನೇದಾಗಿ ಬಂದು ಬಲ್ಕ್ ರಿಪೋರ್ಟ್ಸ್ ಅಂದರೆ ಏನು? ಬಲ್ಕ್ ರಿಪೋರ್ಟ್ಸ್ ಅಂದರೆ ನಿಮ್ಮ ಬೆಳವಣಿಗೆಯನ್ನು ಸಹಿಸಲಾರದೆ ಫೇಕ್ ಬೋಟ್ಗಳನ್ನ ಜನರೇಟ್ ಮಾಡಿ ನಿಮ್ಮ ಅಕೌಂಟನ್ನು ರಿಪೋರ್ಟ್ ಮಾಡ್ತಾರೆ. ಇದೇ ಥರ ಫೇಕ್ ಬೋಟ್ಗಳನ್ನ ರಚಿಸಿ ಪದೇ ರಿಪೋರ್ಟ್ಗಳನ್ನ ಮಾಡಿ ನಿಮ್ಮ ಅಕೌಂಟನ್ನು ಸಸ್ಪೆಂಡ್ ಕೂಡ ಮಾಡಿಸ್ತಾರೆ. ನಾಲ್ಕನೇದಾಗಿ ಬಂದು ಸ್ಪ್ಯಾಮ್ ಅಂದರೆ ಏನು? ಸ್ಪ್ಯಾಮ್ ಅಂದರೆ ಮೊದಲನೇದಾಗಿ ಬೆಟ್ಟಿಂಗ್ ಪ್ರಮೋಷನ್, ಜೂಜಾಟ, ಇಂಥ ಇಲ್ಲೀಗಲ್ ಆ್ಯಕ್ಟಿವಿಟಿಗಳನ್ನು ನಾವು ಪ್ರಮೋಷನ್ ಮಾಡೋದು ಮತ್ತು ಸ್ಟೋರಿಗೆ ಹಾಕೋದು, ನಮ್ಮ ಇದರಲ್ಲಿ ರೀಲ್ಸ್ ಮಾಡೋದು, ಹಾಗೆ ದುಡ್ಡು ಕೊಟ್ಬಿಟ್ಟು ಫೇಕ್ ಫಾಲೋವರ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು, ಲೈಕ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು. ಇನ್ಸ್ಟಾಗ್ರಾಮ್ನವರು ಪರ್ಮನೆಂಟಾಗಿ ನಮ್ಮ ಅಕೌಂಟನ್ನು ಸಸ್ಪೆಂಡ್ ಮಾಡಿಬಿಡುತ್ತೆ. ಅಕೌಂಟ್ ಇಂಟಿಗ್ರಿಟಿ, ಫೇಕ್ ಸ್ಟ್ರೈಕ್, ಬಲ್ಕ್ ರಿಪೋರ್ಟ್, ಸ್ಪ್ಯಾಮ್ ಇವೆಲ್ಲವೂ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಸಸ್ಪೆಂಡ್ ಆಗೋಕ್ಕೆ ಕಾರಣಗಳು. ಈಗ ನಮ್ಮ ಇನ್ಸ್ಟಾ ಐ ಡಿ ಸಸ್ಪೆಂಡ್ ಆಗದೇ ಇರೋಕ್ಕೆ ಏನು ಮಾಡಬೇಕು? ಒಂದು ವೇಳೆ ಸಸ್ಪೆಂಡ್ ಆದರೂ ಕೂಡ ಸುಲಭವಾಗಿ ರಿಕವರಿ ಆಗಬೇಕಾದ್ರೆ ಮಾಡಬೇಕಾದ ಸೆಟ್ಟಿಂಗ್ಗಳು ಏನು ಅಂತ ನೋಡೋಣ ಬನ್ನಿ. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಮಾಡಬೇಕಾದ ಪ್ರಮುಖ ಸೆಟ್ಟಿಂಗ್ಗಳು. ಮೊದಲನೇದಾಗಿ ನಮ್ಮ ಪ್ರೊಫೈಲ್ ಫೋಟೋ. ಒಂದು ವೇಳೆ ನಾವು ಹಾಕಿರೋ ಫೋಟೋ ಈ ಥರ ಏನಾದರೂ ಇದ್ದರೆ ಅದನ್ನು ಮೊದಲು ತೆಗೆದು ಚೇಂಜ್ ಮಾಡಬೇಕು. ಈ ರೀತಿಯ ಪ್ರೊಫೈಲ್ ಫೋಟೋ ಇದ್ದಾಗ ಒಂದು ವೇಳೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಸಸ್ಪೆಂಡ್ ಆದಾಗ ಅಪೀಲ್ ಸಲ್ಲಿಸಿ ನಾವು ರಿಕವರಿ ಮಾಡಬೇಕಾದ್ರೆ ಫೇಸ್ ವೆರಿಫಿಕೇಷನನ್ನು ಕೇಳುತ್ತೆ. ಆಗ ಫೇಸ್ ಮಿಸ್ಮ್ಯಾಚ್ ಆದಾಗ ನಮ್ಮ ಅಕೌಂಟ್ ರಿಕವರಿ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಮುಖ ನೇರವಾಗಿ ಕಾಣುವ ಈ ರೀತಿಯ ಪ್ರೊಫೈಲ್ ಫೋಟೋವನ್ನು ಅಪ್ಲೋಡ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಫೇಸ್ ವೆರಿಫಿಕೇಷನ್ ಕೂಡ ಈಸಿಯಾಗಿ ಆಗುತ್ತೆ. ಎರಡನೇದಾಗಿ ಯೂಸರ್ ನೇಮ್ ಮತ್ತು ನೇಮ್. ಯೂಸರ್ ನೇಮ್ ಬಂದುಬಿಟ್ಟು ಲವರ್ ಬಾಯ್ ಅಥವಾ ಬ್ಯಾಡ್ ಬಾಯ್ ಅಥವಾ ಲಕ್ಕಿ ಬಾಯ್ ಏನಾದರೂ ಇಟ್ಕೊಳ್ಳಿ. ಬಟ್ ಒರಿಜಿನಲ್ ನೇಮ್ ಬಂದುಬಿಟ್ಟು ನಿಮ್ಮ ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡಲ್ಲಿ ಯಾವ ಥರ ಇದೆಯೋ ಅದನ್ನೇ ಹಾಕಿ. ಯಾಕಂದರೆ ನಾಳೆ ದಿನ ಐ ಡಿ ಏನಾದರೂ ಸಸ್ಪೆಂಡ್ ಆದಾಗ ನೀವು ಅಪೀಲ್ ಮಾಡಿ ನೀವು ನೇಮ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಆವಾಗ ಅಕೌಂಟ್ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ನ ಕೇಳುತ್ತೆ. ಆಗ ನಿಮ್ಮ ನೇಮ್ ಏನಾದರೂ ಮಿಸ್ಮ್ಯಾಚ್ ಆದರೆ ಅದು ವೆರಿಫೈ ಆಗಲ್ಲ. ಮೂರನೇ ಸೆಟ್ಟಿಂಗ್ ಬಂದುಬಿಟ್ಟು ಮೊಬೈಲ್ ನಂಬರ್. ನೀವು ಯಾವ ಮೊಬೈಲ್ ನಂಬರ್ನ ಯೂಸ್ ಮಾಡ್ತಾ ಇದ್ರೋ ಆ್ಯಕ್ಟಿವಲ್ಲಿದೆಯೋ ಅದೇ ನಂಬರ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನಾಲ್ಕನೇ ಸೆಟ್ಟಿಂಗ್ ಬಂದುಬಿಟ್ಟು ಇಮೇಲ್ ಐ ಡಿ. ನೀವು ಯಾವ ಇಮೇಲ್ ಐ ಡಿ ಯೂಸ್ ಮಾಡ್ತಿದ್ರೋ, ಯಾವುದು ಆ್ಯಕ್ಟಿವಲ್ಲಿದೆಯೋ ಅದೇ ಇಮೇಲ್ ಐ ಡಿನ ಅಪ್ಡೇಟ್ ಮಾಡ್ಕೊಳ್ಳಿ. ಐದನೇ ಸೆಟ್ಟಿಂಗ್ ಬಂದುಬಿಟ್ಟು ಡೇಟ್ ಆಫ್ ಬರ್ತ್. ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ನಲ್ಲಿ ಯಾವ ರೀತಿಯ ಡೇಟ್ ಆಫ್ ಬರ್ತ್ ಇದೆಯೋ ಅದೇ ಡೇಟ್ ಆಫ್ ಬರ್ತನ್ನು ಸೇಮ್ ಆಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಕೊನೆಯದಾಗಿ ಆರನೇ ಸೆಟ್ಟಿಂಗ್ ಬಂದುಬಿಟ್ಟು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಂಡು ಅಥವಾ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ರೀಸೆಟ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಳ್ಳಿ. ನಾನು ತಿಳಿಸಿಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೂ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಹಾಗೂ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್.